ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ತಾ ಇದೆ. ಇಷ್ಟು ದಿನ ಈ ಪೆನ್ ಡ್ರೈವ್ ಹಂಚಿದ್ಯಾರು ಅಂತ ಹುಡುಕ್ತಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳ ಆರೋಪ ಮಾಡ್ತಿದ್ವು. ಇದೀಗ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸೋದು ಬಿಟ್ಟು ಫೋನ್ ಟ್ಯಾಪ್ ಮಾಡ್ತಾ ಕೂತಿದೆ ಅನ್ನೋ ಆರೋಪ. ಇದು ಪ್ರಾರಂಭವಾಗಿದ್ದು ಕುಮಾರಸ್ವಾಮಿ ಅವರ ಮಾತಿನಿಂದ. ಯಾವಾಗ ಕುಮಾರಸ್ವಾಮಿ ಅವರು ನನ್ನನ್ನು ಸೇರಿದಂತೆ 40 ಜನರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಹೇಳಿದ್ರು, ಮೈತ್ರಿ ಪಾರ್ಟ್ನರ್ಸ್ ಬಿಜೆಪಿ ಪಾಳೆಯದವರು ಕೂಡ ಹೌದೌದು ನಮ್ದು ಆಗ್ತಾ ಇದೆ, ನಮ್ದು ಮಾತ್ರ ಅಲ್ಲ ಕಾಂಗ್ರೆಸ್ನವ್ರದ್ದು ಆಗ್ತಾ ಇದೆ ಅಂತ ಹೇಳೋಕ್ ಪ್ರಾರಂಭ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. HDK ಫೋನ್ ಟ್ಯಾಪಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಿಜ ಅಂತ ಹೇಳಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಆರ್ ಅಶೋಕ್ ಅವರ ಮಾತು ಟ್ಯಾಪಿಂಗ್ ನ ಕುರಿತಾಗಿ ನಿಮ್ಮ ಮುಂದೆ. ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರ್ ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷನ್ಸ್ ಬರ್ತವೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೇನೂ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100%. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇಟ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ತಾ ಇದೆ. ಇಷ್ಟು ದಿನ ಈ ಪೆನ್ ಡ್ರೈವ್ ಹಂಚಿದ್ಯಾರು ಅಂತ ಹುಡುಕ್ತಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳ ಆರೋಪ ಮಾಡ್ತಿದ್ವು. ಇದೀಗ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸೋದು ಬಿಟ್ಟು ಫೋನ್ ಟ್ಯಾಪ್ ಮಾಡ್ತಾ ಕೂತಿದೆ ಅನ್ನೋ ಆರೋಪ. ಇದು ಪ್ರಾರಂಭವಾಗಿದ್ದು ಕುಮಾರಸ್ವಾಮಿ ಅವರ ಮಾತಿನಿಂದ. ಯಾವಾಗ ಕುಮಾರಸ್ವಾಮಿ ಅವರು ನನ್ನನ್ನು ಸೇರಿದಂತೆ 40 ಜನರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಹೇಳಿದ್ರು, ಮೈತ್ರಿ ಪಾರ್ಟ್ನರ್ಸ್ ಬಿಜೆಪಿ ಪಾಳೆಯದವರು ಕೂಡ ಹೌದೌದು ನಮ್ದು ಆಗ್ತಾ ಇದೆ, ನಮ್ದು ಮಾತ್ರ ಅಲ್ಲ ಕಾಂಗ್ರೆಸ್ನವ್ರದ್ದು ಆಗ್ತಾ ಇದೆ ಅಂತ ಹೇಳೋಕ್ ಪ್ರಾರಂಭ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. HDK ಫೋನ್ ಟ್ಯಾಪಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನಿಜ ಅಂತ ಹೇಳಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಆರ್ ಅಶೋಕ್ ಅವರ ಮಾತು ಟ್ಯಾಪಿಂಗ್ ನ ಕುರಿತಾಗಿ ನಿಮ್ಮ ಮುಂದೆ. ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರ್ ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷನ್ಸ್ ಬರ್ತವೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೇನೂ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100% ಇಟ್ಕೊಂಡಿರ್ತಾರೆ. ಇಲ್ಲ ಅಂದರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ?